ಸಿಎಂ ಸುವರ್ಣ ನ್ಯೂಸ್ ವರದಿಯನ್ನ ನೋಡಿದ್ದೇನೆ. ತಕ್ಷಣ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಆದೇಶಿಸಿದ್ದೇನೆ ಅಂತ ಡಿ.ವಿ. ಸದಾನಂದಗೌಡ ಹೇಳಿದರು. ಈಗ ಬೆಳಗ್ಗೆ ಬರಬೇಕಾದ್ರೆ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರು ನಮ್ಮ ಡಾಕ್ಟರ್ಗಳು. ಅದ್ಯಾವುದೋ ಕೆ.ಸಿ. ಜನರಲ್ ಹಾಸ್ಪಿಟಲ್ ಈ ಕಸಬ್ ಫೋಟೋ ಎತ್ಕೊಂಡು ಕೊಟ್ಟರು ಒಂದು ಸೈನ್ ಹಾಕವನೆ, ನಂದನ್ ಇಲಕಿನಿ ಹೆಸರು ಕೊಟ್ಟರು ಸೈನ್ ಹಾಕವನೆ, ಸದಾನಂದ ಗೌಡ್ರ ಹೆಸರು ಕೊಟ್ಟರು ಸೈನ್ ಹಾಕ, ಅವ್ರ ಮಗನ ಹೆಸರು ಕೊಟ್ಟರು ಸೈನ್ ಹಾಕವ್ರೆ. ಇಲ್ಲೇ ಇದೆ ಆಧಾರ್ ಕಾರ್ಡ್ಗೆ ಐಡೆಂಟಿಫಿಕೇಶನ್ಗೆ ಕೊಟ್ಟು ಮಾಡಂತ ಒಂದು ಸಂದರ್ಭ ಈ ಡಾಕ್ಟರ್ಗಳಲ್ಲಿ ಈ ತರ ಆಗೋಗಿದೆ. ಜಸ್ಟ್ ಈಗ ನಾನು ಕಳ್ಸಿಕೊಡ್ತೀನಿ. ಹಿಂಗೆ ಕಾಸು ಇಸ್ಕೊಬಿಟ್ಟು ಐಡೆಂಟಿಫಿಕೇಶನ್ ಕಾರ್ಡ್ಗೆ ಇಲ್ಲೇ ಇದೆ ನೋಡಿ. ಇಲ್ಲ ಈಗ ಸದಾನಂದ ಗೌಡ್ರ ಮಗನ ಫೋಟೋ ಇದೆ. ಶಿವಕುಮಾರ್ ಅಲ್ಲ, ನಮ್ದು ಈಗಾಗಲೇ ಅದು ಹಿಂದೆ ಆಗಿದೆ ಪ್ರಾರಂಭದಲ್ಲಿ ಇನಾಗ್ರೇಷನ್. ಅವ್ರು ಯಾರೋ ಡಾಕ್ಟರ್ ಏನ್ ಮಾಡ್ತಾರೆ ಗೊತ್ತಾ, ಫೋಟೋ ಕೊಟ್ಟು ಕಾಸು ಇಸ್ಕೊಳ್ದೆ ಪಾರ್ಟಿ ಯಾರು ನೋಡ್ದೆ ನೋಡಿ, ನಿಮ್ ಮಗಂದೊಂದು ಸೈನ್ ಹಾಕಿ ಕಳ್ಸ್ಬಿಟ್ಟವ್ರೆ, ಕಸಬ್ಗೊಂದು ಸೈನ್ ಹಾಕ್ಬಿಟ್ಟವ್ರೆ, ನಿಮ್ ಮನೆಯವ್ರದೊಂದು ಸೈನ್ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಅವನ್ಯಾರ ದುಬೈ ಇದಾರಲ್ಲ ಅವನ್ಯಾರ ದಾವೂದ್ ಇಬ್ರಾಹಿಂ ಅವ್ರದೊಂದು ಸೈನು, ನಂದನ್ ಕೆಲಿಗೂ ಸೈನು ನೋಡಿ ಬಡಿ ಸಾಹೇಬ್. 24x7 ಟಿವಿಯಲ್ಲಿ ಯಾವುದೋ ಬರ್ತಾ ಇತ್ತು ಅಂತ ಹೇಳಿದ್ರು. ನಾನು ತಕ್ಷಣ ನನ್ನ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಮಾಹಿತಿಗಳನ್ನು ಪಡ್ಕೊಂಡು ಇಂಥದ್ದು ನಡೆದ್ರೆ ಇದರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೇವೆ ತಕ್ಷಣ ಅಂತ ಅಧಿಕಾರಿಗಳನ್ನ ಸಸ್ಪೆನ್ಷನ್ ಇರುವಂತ ಅಲ್ಲಲ್ಲ ಸರ್ ಒಂದು ಅಲ್ಲಲ್ಲ ಸರ್ ಒಂದ್ ನಿಮಿಷ ಕೂತ್ಕೊಳ್ಳಿ. ಅಲ್ಲ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಇಲ್ಲ ಈಗ ಸರ್ ಸರ್ಟನ್ಲಿ ಈಗ ನಾನು ಬರುವಂತ ಸಂದರ್ಭದಲ್ಲಿ ನನಗೆ ನನ್ನ ಕಚೇರಿಗೆ ಈ ಯಾವುದೋ ಸುವರ್ಣ 24x7 ಅಲ್ಲಿ ಈ ರೀತಿ ಮಾಹಿತಿ ಬರ್ತದೆ ಅಂತ ಹೇಳಿದ್ರೆ ನಾನು ನನ್ನ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಈ ರೀತಿಯ ವ್ಯತ್ಯಾಸಗಳಾಗಿದ್ರೆ ಅವರನ್ನ ತಕ್ಷಣ ಸಸ್ಪೆನ್ಷನ್ ಅಲ್ಲಿ ಇಡುವಂತ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ. ಅದರಲ್ಲಿ ಯಾವುದೇ ಹಿಂದೆ ಮುಂದೆ ನೋಡುವಂತ ಪ್ರಶ್ನೆಗಳಿಲ್ಲ. ಮಾಡ್ತೀನಿ ಆದ್ರೆ ಒಂದು ವಿಚಾರಗಳನ್ನು ತಿಳ್ಕೊಂಡು ಮಾಡ್ತೀನಿ. ಆಮೇಲೆ ಕೇಸ್ ಹಾಕಿ ಫಸ್ಟ್ ಒಳಗೆ ಜೈಲ್ಗೆ ಹೋಗ್ಬೇಕು. ನಮ್ಮ ರಾಜಕೀಯದವ್ರನ್ನೆಲ್ಲ ಕಳಿಸ್ತಾ ಇದೀವಿ.